ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಓಂ ಸ್ವಾಮಿ 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 ಓಂ ಸ್ವಾಮಿ ಓಂ ಸ್ವಾಮಿ ಓಂ ಸ್ವಾಮಿ ಓಂ ಸ್ವಾಮಿ ಓಂ ಶ್ರೀ ಅಯ್ಯಪ್ಪ ಸ್ವಾಮಿ ಹೆಚ್ಚಿನ ಜಿವಿ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಹೊಸದುರ್ಗ ರಾಘು. ಈ ದಿನ ನಾವು ಹೊಸದುರ್ಗದ ನಮ್ಮ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿದ್ದೇವೆ. ಇವತ್ತು ನಮ್ಮ 3 ಜನ ಹೊಸದುರ್ಗದ ಯುವಕರು ಅಯ್ಯಪ್ಪನ ಮಾಲಾಧಾರಿಗಳಾಗಿ ಇವತ್ತು ನಮ್ಮ ಶಬರಿಮಲೆ ಯಾತ್ರೆಯನ್ನು ಸೈಕಲ್ ಮುಖಾಂತರ ಶಬರಿಮಲೆ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಒಂದು ಶುಭ ಹಾರೈಸಲಿಕ್ಕೆ ಇಲ್ಲಿ ನಮ್ಮ ಸಾರ್ವಜನಿಕರು ಕೂಡ ನೆರೆದಿದ್ದಾರೆ. ಇವತ್ತು ಭರತ್ ಕುಮಾರ್, ದಯಾನಿಧಿ ಮತ್ತು ಶರಣಪ್ಪ ಎಂಬ 3 ಯುವಕರು, ಆಸಕ್ತ ಯುವಕರು ಇವತ್ತು ನಮ್ಮ ಈ ಒಂದು ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಿಂದ ಒಂದು ವಿಶೇಷವಾದ ಸೈಕಲ್ ಯಾತ್ರೆಯನ್ನು, ಶಬರಿಮಲೆ ಯಾತ್ರೆಯನ್ನು ಹೊರಟಿದ್ದಾರೆ. ಸುಮಾರು 800 ಕಿಲೋಮೀಟರ್ಗಳ ಈ ಒಂದು ಯಾತ್ರೆಯನ್ನು ಒಂದು ನಿಗದಿತ ಅವಧಿ ಅಂದರೆ ಒಂದು 8 ದಿನಗಳ ಒಂದು ಕಾಲಾವಕಾಶದಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಹೊರಟಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ದಯಾನಿಧಿಯವ್ರನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ದಯಾನಿಧಿಯವರು ತುಂಬ ಒಂದು ಸಾಹಸಿ ಮನೋಭಾವ ಉಳ್ಳಂಥವರು. ಅಂದರೆ ಈಗಾಗಲೇ ಏನು ಅಯೋಧ್ಯ ರಾಮ ಜನ್ಮಭೂಮಿ ಏನಿದೆ ಅಲ್ಲಿ ಒಂದು ಕ್ಷೇತ್ರ ಉದ್ಘಾಟನೆ ಆದಂಥ ಒಂದು ಸಂದರ್ಭದಲ್ಲಿ ಒಂದು ರಾಮ ಜನ್ಮಭೂಮಿಗೆ ಇವರು ಸೈಕಲ್ ಯಾತ್ರೆಯನ್ನು ಮಾಡಿದರು. ಸುಮಾರು ಒಂದು 20 ದಿನಗಳ ಕಾಲ ಅಂತಲ್ಲ, 14 ದಿನಗಳ ಕಾಲ. ಅದು ಒಂದು ಸಾಹಸದ ಒಂದು ಗಾದೆ ನಮ್ಮ ದಯಾನಿಧಿಯವರ ಒಂದು ಹೆಸರಿನಲ್ಲಿದೆ. ನಮ್ಮ ಹೊಸದುರ್ಗ ತಾಲೂಕಿನ ಕೀರ್ತಿಯನ್ನು ಸೈಕಲ್ ಯಾತ್ರೆ ಮುಖಾಂತರ ಒಂದು ಅಯೋಧ್ಯೆ ರಾಮ ಜನ್ಮಭೂಮಿಗೆ ಹೋಗಿ ಅಲ್ಲಿ ಕೂಡ ನಮ್ಮ ಹೊಸದುರ್ಗದ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಅದರಂತೆ ನಮ್ಮ ಮುರುಡೇಶ್ವರ ಬೀಚ್ನಲ್ಲಿ ಆ ಒಂದು ಅಯೋಧ್ಯೆಯ ಒಂದು ರಾಮ ಜನ್ಮಭೂಮಿಯ ಏನು ದೇವಸ್ಥಾನದ ಉದ್ಘಾಟನೆ ಆಗಿದ ನಂತರ ಒಂದು ವಿಶೇಷವಾದಂಥ ಅದರ ಒಂದು ವಾರ್ಷಿಕೋತ್ಸವದ ಅಂಗವಾಗಿ ಕೂಡ ನೇತ್ರಾಣಿಯ ಒಂದು ಸಮುದ್ರದ ಕಡಲಿನ ಅಂದರೆ ಮುರುಡೇಶ್ವರದ ಸಮುದ್ರ ಏನಿದೆ ಅದರಲ್ಲಿ ನೇತ್ರಾಣಿಯನ್ನ ಒಂದು ಭಾಗದಲ್ಲಿ ಸುಮಾರು 550 ಅಡಿಗಳ ಒಂದು ಕೆಳಗಡೆ ಅಂದರೆ ಡೀಪ್ ಒಳಗಡೆ ಒಂದು ನಮ್ಮ ಶ್ರೀರಾಮನ ಒಂದು ಫೋಟೋವನ್ನು ಪ್ರದರ್ಶನ ಮಾಡಿ ಒಂದು ಇತಿಹಾಸವನ್ನು ಕೂಡ ಬರೆದಿದ್ದಾರೆ ಅಂತ ನಮ್ಮ ದಯಾನಿಧಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ದಯಾನಿಧಿಯವರೇ, ಈ ರೀತಿ ನೀವು ಈ ಒಂದು ಶಬರಿಮಲೆ ಯಾತ್ರೆಯನ್ನು ಏನು ಸೈಕಲ್ ಮೂಲಕ ತಾವು ಹೋಗ್ತಾ ಇದ್ದೀರಿ, ಹಾಗಾಗಿ ಏನು ಅನಿಸ್ತಾ ಇದೆ? ಸ್ವಾಮಿ ಶರಣಮಯ್ಯಪ್ಪ. ಇದು ನಮ್ಮದು 3ನೇ ವರ್ಷದ ಯಾತ್ರೆ ಆಗಿದೆ ಸ್ವಾಮಿ. ಈ ಹೊಸದುರ್ಗದ ಅಯ್ಯಪ್ಪ ಸ್ವಾಮಿ ಸೇವಾ ಸೆಂಟ್ರಿಂದ ಮತ್ತು ನಮ್ಮ ಗುರುಸ್ವಾಮಿಗಳಾದ ಅವ್ರ ನಿಯಮ ಪಾಲಿಸಿ ನಾವು ಮೊದಲನೇ ಬಾರಿಗೆ ಈ ವರ್ಷದ ಯಾತ್ರೆ, ಎಂಡಿಂಗ್ ಯಾತ್ರೆಯನ್ನು ನಾವು ಶಬರಿಮಲೆಗೆ ಹೋಗಬೇಕು ಅಂತೇಳಿ ನಮ್ಮ 3 ಸ್ನೇಹಿತರು ಡಿಸೈಡ್ ಮಾಡಿ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಾಲಾಧಾರಿಯಾಗಿ ಈಗ ಇರುಮುಡಿಯನ್ನು ಕಟ್ಟಿಸ್ಕೊಂಡು ನಾವು 800 ಕಿಲೋಮೀಟ್ರ್ ಸೈಕ್ಲಿಂಗ್ ಇಲ್ಲಿಂದ ಶಬರಿಮಲೆಗೆ ದಿನನಿತ್ಯ 100 ಕಿಲೋಮೀಟ್ರ್ ಸೈಕ್ಲಿಂಗ್ ಮಾಡಿ ಆದಷ್ಟು 7ರಿಂದ 8 ದಿನದೊಳಗಡೆ ಅಥವಾ 8 ದಿನದೊಳಗಡೆ ಶಬರಿಮಲೆ ತಲುಪಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮುಗಿಸ್ಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ. ಮತ್ತು ಯಾಕೆ ಈ ರೀತಿ ಪ್ರೇರಣೆ ಆಯಿತು? ನಾವು ಸೈಕ್ಲಿಂಗ್ ಅನ್ನೋದು ಒಂದು ನಮ್ಮದು ಮೊದಲಿಗೆ ಸಣ್ಣ ಹುಡುಗರಿಂದ ಬೆಳೆಸ್ಕೊಂಬಂದಿದ್ದು ಹಾಬಿ. ಅದು ವರ್ಷಕ್ಕೆ ಒಂದು ನಾವು ಸೈಕ್ಲಿಂಗ್ ಮಾಡ್ಕೊಳ್ತಾ ಮತ್ತು ಈ ಫಿಟ್ನೆಸ್, ದೇಹದ್ದು ಫಿಟ್ನೆಸ್ಸಿಗೋಸ್ಕರ ಮತ್ತು ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿರೋಕ್ಕೋಸ್ಕರ ಈ ನಮ್ಮ ಸೈಕ್ಲಿಂಗ್ ಯಾತ್ರೆಯನ್ನು ಮಾಡ್ತಿದ್ವಿ.
ಅದೀಗ ಬರ್ತಾ ಬರ್ತಾ ನಾವೇನು ಮಾಡಿದ್ವಿ, ಮುಂದೆ ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳಿಗೆ ಅತಿ ಹೆಚ್ಚು ದೂರ ಇರೋ ಪುಣ್ಯಕ್ಷೇತ್ರಗಳಿಗೆ ಅತಿ ಹೆಚ್ಚು ಕಮ್ಮಿ ಅವಧಿಯಲ್ಲಿ ಸೈಕ್ಲಿಂಗ್ ಮಾಡಿ ನಮ್ಮ ಹೊಸದುರ್ಗಕ್ಕೆ ಒಂದು ಏನಾದ್ರು ಒಂದು ಹೆಸರು ಮಾಡಿಕೊಡ್ಬೇಕು ಅನ್ನೋದೊಂದು ನಮ್ಮ ಆಸೆ. ಅದಕ್ಕೆ ನಾವು ಎಷ್ಟು ದೂರ ಇರೋದನ್ನ ಶ್ರಮ ಎಷ್ಟೇ ಆದರೂ ಕೂಡ ಸ್ವಲ್ಪ ಎಫೆಕ್ಟ್ ಹಾಕ್ಕೊಂಡು ಸೈಕ್ಲಿಂಗ್ ಜಲ್ದಿ ಮುಗಿಸ್ತೀವಿ ಸರ್. ಈಗ ನಮ್ಮ ಜೊತೆ ಭರತ್ ಕುಮಾರ್ ಅವರಿದ್ದಾರೆ. ಭರತ್ ಕುಮಾರ್ ಕೂಡ ಪರಿಚಯ. ಓಂ ಶ್ರೀ ಸ್ವಾಮಿ ಸ್ವಾಮಿ, ನಾವು ಮೊದಲನೇ ವರ್ಷ ಇವ್ರ ಜೊತೆಗೆ ಯಾತ್ರೆ ಮಾಡ್ತಾ ಇದ್ದೀವಿ. ಸ್ವಾಮಿ ಅವರು ಸತಿ ಅಯೋಧ್ಯೆ ಹೋಗಿ ಬಂದಿದ್ರು. ಕೆಲವು ಕಾರಣದಿಂದ ನಾವು ಹೋಗೋಕ್ಕಾಗಲಿಲ್ಲ. ಈ ಸತಿ ಅಣ್ಣ ಸ್ವಾಮಿ ಕರೆದಿದ್ದಾರೆ, ಅದಕ್ಕೆ ಅವ್ರ ಜೊತೆಗೆ ಕೈ ಜೋಡಿಸಿ ಹೋಗೋಣ ಅಂತ ಹೊರಟಿದ್ದೀವಿ. ಓಕೆ, ಭರತ್ ಕುಮಾರ್ ಅವರು ಕೂಡ ಇದೇ ರೀತಿಯಲ್ಲಿ ನಮ್ಮ ದಯಾನಿಧಿ ಅವರ ಒಂದು ಮುಖ್ಯಸ್ಥಿಕೆಯಲ್ಲಿ ಅಂದರೆ ಒಂದು ಮುಂದಾಳತ್ವದಲ್ಲಿ ಅವರು ಕೂಡ ಸಾಕ್ತಾ ಇದ್ದಾರೆ. ಇದೀಗ ಶರಣಪ್ಪನವರು ಕೂಡ ಇದ್ದಾರೆ. ಏನು 3 ಜನ ಇವತ್ತು ಸೈಕಲ್ ಯಾತ್ರೆಯನ್ನು ಶ್ರೀ ಶಬರಿಮಲೆ ಸ್ವಾಮಿಯಪ್ಪನ ದರ್ಶನ ಕೊಟ್ಟಿದ್ದಾರೆ. ಅದರಲ್ಲಿ ಶರಣಪ್ಪನವರು ಕೂಡ ಒಬ್ಬರು. ಶರಣಪ್ಪನವರೇ ಏನು ಅನ್ನಿಸ್ತಾರೆ? ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ, ನಾವು ಕನ್ಯಾಸ್ವಾಮಿಗಿದೆ. ಫಸ್ಟ್ನೇ ವರ್ಷ ನಾನು ಗುರುಸ್ವಾಮಿ ಜೊತೆ ನಾವು ಕೈ ಜೋಡಿಸ್ಕೊಂಡು ಈ ವರ್ಷ ಪ್ರಥಮ ವರ್ಷ ನಾನು ಸೈಕಲ್ ಯಾತ್ರೆಯನ್ನು ಕೈಗೊಂಡಿದ್ದೇನೆ ಸ್ವಾಮಿ. ಇದಕ್ಕೆ ಮುಂಚೆ ನಾನು ಅಯೋಧ್ಯೆಯನ್ನು ಸೈಕಲ್ ಯಾತ್ರೆಯನ್ನು ಕೈಗೊಂಡು ಮತ್ತು ಧರ್ಮಸ್ಥಳ ಯಾತ್ರೆಯನ್ನು ಕೈಗೊಂಡು ಪೂರ್ಣಗೊಳಿಸಿ 3ನೇ ಯಾತ್ರೆಯನ್ನು ಕೈಗೊಂಡಿದ್ದೇನೆ ಸ್ವಾಮಿ. ಓಕೆ, ಇದು ನಮ್ಮ ಶರಣಪ್ಪನವ್ರ ಮಾತು. ಈಗ ನಮ್ಮ ದಯಾನಿಧಿಯವರು ತುಂಬ ಸ್ಪೋರ್ಟಿವ್ ಮ್ಯಾನ್ ಅಂತಲೇ ಹೇಳ್ಬೋದು. ನಮ್ಮ ಹೊಸದುರ್ಗದಲ್ಲಿ ದಯಾನಿಧಿಯವರು ಈ ರೀತಿ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಇವತ್ತೇನು ಸೈಕಲ್ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಶಬರಿಮಲೆಗೆ, ಒಂದು ಯಾತ್ರೆ ಯಶಸ್ವಿಯಾಗಲಿ ಅನ್ನೋದು ನಿಮ್ಮೆಲ್ಲರ ಹಾರೈಕೆ. ಅದರಂತೆ ಅವರ ನಿರೀಕ್ಷೆಯನ್ನು ನಮ್ಮ ಹೊಸದುರ್ಗ ಜನತೆಗೆ ಏನು ಸಂದೇಶ ಕೊಡ್ತೀವಿ? ಹೊಸದುರ್ಗ ಜನತೆಗೆ ನಮ್ಮಂಥ ಯೂತ್ ಸ್ವಾಮಿಗಳು ಯಾರಿದ್ದೀರಾ, ಆದಷ್ಟು ಒಳ್ಳೆ ಕೆಲಸಗಳ್ನ ಮಾಡಿ ನಮಗೆ ಹೆಸರು ಬೇಡ, ನಮ್ಮ ಹೊಸದುರ್ಗಕ್ಕೆ ಹೆಸರಾದರೆ, ನಮ್ಮ ಡಿಸ್ಟಿಕ್ಕಿಗೆ ಹೆಸರಾದರೆ, ನಮ್ಮ ಕರ್ನಾಟಕಕ್ಕೆ ಹೆಸರಾದರೆ, ನಮ್ಮ ಭಾರತಾಂಬೆ ಇಂಡಿಯಾಕ್ಕೆ ಹೆಸರಾದರೆ ನಮ್ಮದು ಹೆಸರಾದಂಗೆ ನಮ್ಮ ಕೈಲಿ ಆದಷ್ಟು ಒಳ್ಳೆ ಕೆಲಸ ಮಾಡಿರಿ, ಸಾಧನೆ ಮಾಡಿರಿ. ಜೀವನದಲ್ಲಿ ಸಾಧನೆ ಮಾಡಿ ಒಳ್ಳೆ ಹೆಸರು ಪಡೆದ್ರೆ ಅದು ನಮಗಲ್ಲ, ನಾವಿದ್ದಂಥ ಸ್ಥಳ ನಾವು ಇರೋವರೆಗೂ ನಮಗೆ ಗುರುತಿಸುತ್ತೆ. ಈ ಪುಣ್ಯ ನಮಗೆ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ನಮ್ಮ ಗುರುಸ್ವಾಮಿಗಳ ಮತ್ತು ನಮ್ಮ ಅಣ್ಣ ಸ್ವಾಮಿಗಳ ನಿಯಮಗಳಿಂದ ಈ ಯಾತ್ರೆ ನಮಗೆ ಕೈಗೊಂಡಿದೆ. ಇದೊಂದು ನನ್ನ ಪುಣ್ಯ ಅಂತ ನಾನು ತಿಳ್ಕೊತೀನಿ. ಓಕೆ, ಈಗ ಸಾರ್ವಜನಿಕರಿಂದ ಏನಾದರೂ ನೀವು ಸಹಾಯ ಅಥವಾ ಏನಾದರೂ ನಿರೀಕ್ಷೆ ಮಾಡ್ತೀರಾ? ಏನಾದರೂ ಸ್ವಾಮಿ, ಸಾರ್ವಜನಿಕರಿಂದ ನಾವೇನು ನಿರೀಕ್ಷೆ ಮಾಡಲ್ಲ. ಅವರು ಇಚ್ಛೆಯಿಂದ ಏನಾದ್ರು ಅಲ್ಲಿ ಶ್ರೀಕ್ಷೇತ್ರ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಉಂಡಿಗೆ ಇಲ್ಲ ಅವ್ರ ಸನ್ನಿಧಿಗೆ ತಲುಪಬೇಕು ಅಂತ ಏನಾದ್ರು ಕೊಟ್ಟರೆ ಅದನ್ನು ನಮ್ಮ ಕೈಲಾದಷ್ಟು ತಗೊಂಡೋಗಿ ಅಲ್ಲಿ ಹಾಕ್ತೀವಿ. ನಮಗೆ ದಿನನಿತ್ಯ ಸೇವನೆಗೆ ಅಷ್ಟೇ ನಾವು ಮಾಡ್ಕೊಂಡು ಹೋಗ್ತಿರೋ. ನಮ್ಮದು ಡೀಸೆಲ್ಗಲ್ಲ, ಏನೂ ಅಲ್ಲ. ನಮ್ಮದು ಶ್ರಮ ಎಷ್ಟು ಪಡ್ತೀವಿ ಅಷ್ಟು ಮುಂದಕ್ಕೆ ಹೋಗ್ತೀವಿ. ಹಂಗಾಗಿ ನಮ್ಗೆ ಯಾವುದೇ ಥರದ್ದು ಇದಿಲ್ಲ. ನಮ್ಮ 3 ಹೊತ್ತು ಊಟಕ್ಕೆ ಎಲ್ಲರೂ ದೇವರು ಒದಗಿಸ್ತಾರೆ ಹೋಗೋ ರಸ್ತೆಯಲ್ಲಿ ಅನ್ನೋದು ಅಷ್ಟೇ ಸರ್. ಖಂಡಿತ ಯಾವುದೇ ನಿರೀಕ್ಷೆ ಇಲ್ಲದೆ ಸಾರ್ವಜನಿಕರ ಒಂದು ಸಹಕಾರವನ್ನು ಕೂಡ ಸ್ವಾಮಿಯವರ ದಯಾನಿಧಿ ಸ್ವಾಮಿಯವರು ಯಾವುದೇ ರೀತಿ ನಿರೀಕ್ಷೆ ಮಾಡ್ತಾ ಇಲ್ಲ. ಅವರು ನಮ್ಮ ಈ ಒಂದು ಯಾತ್ರೆಯನ್ನು ಕೈಗೊಂಡಿರ್ತಕ್ಕಂಥ ಅವರ ಒಂದು ಏನು ನಿರೀಕ್ಷೆ ಇದೆ ಅದು ಯಶಸ್ವಿಯಾಗಲಿ. ಅದೇ ನಂತರ ಅವರಿನ್ನೂ ಮಾತಾಡಬೇಕಂತೆ, ಖಂಡಿತ ಮಾತನಾಡಿಸ್ತಾರೆ. ಈ ಥರ ಯಾತ್ರೆಗಳಿಗೆ ಯಾವುದೇ ಒಂದು ಸಾಧನೆಗೆ ಆಗಲಿ ನಮ್ಮ ಹೊಸದುರ್ಗ ಜನತೆ ನಮಗೆ ಭಾಳಷ್ಟು ಸಪೋರ್ಟ್ ಮಾಡ್ತಾರೆ. ಸಣ್ಣದಾಗಲೇ ಆಗಲಿ ಒಟ್ಟು ಸಪೋರ್ಟ್ ಮಾಡ್ತಾರೆ. ಅವರು ಆ ಬೆಂಬಲ ಇದೆಯಲ್ಲ, ಅವ್ರದ್ದು ನಂಬಿಕೆ ಇದೆಯಲ್ಲ, ಅವ್ರು ಹೋಗ್ತಾರೆ, ಅವ್ರು ಮಾಡೇ ಮಾಡ್ತಾರೆ ಅನ್ನೋದು ನಮಗೆ ಯಥೇಚ್ಛು ಧೈರ್ಯ. ಅದೇ ನಾವು ಅವರಿಂದ ಬಯಸೋದು. ಮತ್ತು ಇದಿಷ್ಟ ಆಗಿ ನಮ್ಮ ಸ್ನೇಹಿತರಾದ ಭರತಕುಮಾರ್ ಸ್ವಾಮಿ ಮತ್ತು ಶರಣಪ್ಪ ಸ್ವಾಮಿ ಇದೆಂಥ ಸಾಧನೆಗೆ ಆಗಲಿ ಸ್ವಾಮಿ ಇದು ಮಾಡಬೇಕು ಹಿಂಗೆ ಅಂದ್ಕೊಂಡಿದ್ದೀವಿ, ಈ ಥರ ಹೀಗಾಗುತ್ತೆ ಸ್ವಾಮಿ, ಹಾಂ ಸರಿ, ಇದರಿಂದ ನಮಗೇನಿಲ್ಲ, ನಮ್ಮ ಊರಿಗೆ ಏನಾರು ಹೆಸರು ಬರುತ್ತಾ ಆಯಿತು ಸ್ವಾಮಿ ಬರ್ತೀವಿ ಮಾಡ್ತೀವಿ ಒಂದೇ ಮಾತಲ್ಲಿ ಒಪ್ಕೊಂತಾರೆ. ಮತ್ತು ನಮಗೆ ಏನೇ ಕೆಲಸ ಇರಲಿ ಮನೆಯಲ್ಲಿ ನಾವು ಯಾವುದೇ ಹೇಳಿದ್ರು ನಮ್ಮ ಮನೆಯಲ್ಲಿ ಖುಷಿಯಿಂದ ಎಲ್ಲದಕ್ಕೂ ಒಪ್ಕೊಳ್ತಾರೆ. ಇದು ಒಂದು ಒಳ್ಳೆಯ ಸಂಗತಿ. ನಮ್ಮ ಹೊಸದುರ್ಗಕ್ಕೆ ನಮ್ಮ ಕೈಲಿ ಆದಷ್ಟು ಕೊನೆಯವರೆಗೂ ಒಳ್ಳೆಯ ಹೆಸರು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಈ ದೇವಸ್ಥಾನದ ಏನು ನಮ್ಮ ಸನ್ನಿಧಾನದ ಗುರುಸ್ವಾಮಿಗಳು ಇದ್ದಾರೆ, ಅವ್ರನ್ನ ಈಗ ಮಾತನಾಡ್ತಾ ಇದ್ದೇನೆ. ಸ್ವಾಮಿ ನಮಸ್ಕಾರ. ಶರಣಮಯ್ಯಪ್ಪ. ನಮ್ಮ ತಾಲೂಕಿನಿಂದ ಹೊಸದುರ್ಗ ಟೌನ್ನಲ್ಲಿ 3 ಸ್ವಾಮಿಗಳ ಪಾದಯಾತ್ರೆ ಉಂಟು. ಮುಂದುವರೆಸಲು ಅವರು ಆರೋಗ್ಯವಾಗಿ ಚೆನ್ನಾಗಿ ನಮ್ಮ ಆಶೀರ್ವಾದದಿಂದ ಹೋಗಿ ಬರಬೇಕು ಅಂತ ಬೇಡಿಕೊಂತ ಇದ್ದೀವಿ ಸ್ವಾಮಿಗೆ ಶರಣಮಯ್ಯಪ್ಪ. ಈ ಮುಂಚೆ ಯಾರಾದರೂ ಸೈಕಲ್ ಯಾತ್ರೆ ಮಾಡಿದ್ರ? ಸ್ವಾಮಿ ಮುಂದೆ 1-2 ವರ್ಷ ಇದು ಮಾಡಿದ್ರು. ಅವರು ಯಾವ ಊರು ಗೊತ್ತಿಲ್ಲ, ಬಂದು ಯಾತ್ರೆ ಮಾಡಿ ಮುಂದುವರ್ತೀವಿ. ಏನು ಹೇಳ್ತೀರಾ ಈಗ ಅವ್ರು ಸುಖವಾಗಿ ಹೋಗಿ ಬಂದಂತ ಬೇಡಿಕೊಂತಿದ್ದೇವೆ. ಓಕೆ ವೀಕ್ಷಕರೇ, ಇದು ನಮ್ಮ ಗುರುಸ್ವಾಮಿಗಳ ಒಂದು ಹಾರೈಕೆ ಅಂತಲೇ ಹೇಳ್ಬೋದು, ಶುಭಾಶೀರ್ವಾದ ಅಂತಲೇ ಹೇಳ್ಬೋದು. ಈ ನಮ್ಮ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ. ಈ ಯಾತ್ರೆಯ ವ್ಯವಸ್ಥಾಪಕರು ಅಂದರೆ ಗೋಲನ್ಸಲು ಪೂರ್ತಿ
ಧರ್ಮದಲ್ಲಿ ಮುಸ್ಲಿಂ ಆದರೂ ಸಹ ಇವರು ಈ ಒಂದು ಸನ್ನಿಧಾನದ ಪೂರ್ತಿ ಜವಾಬ್ದಾರಿ ತಂದು ಯಾವ ಹಿಂದೂ ಸಹ ತಾಣಲ್ಲ. ಆ ರೀತಿ ಒಂದು ಅತ್ಯುತ್ತಮವಾಗಿ ಸುಮಾರು 250ರಿಂದ 300 ಜನ ಆಲ್ರೆಡಿ ಈಗಲೇ ಇದ್ದಾರೆ ಸ್ವಾಮಿಗಳು. ಪ್ರತಿನಿತ್ಯ ಇಲ್ಲಿ ದಾಸೋಹ ಸೇವಭಕ್ತರಿಂದನೇ ದಾಸೋಹ ನಡೀತದೆ. ಈ ಒಂದು ದಾಸೋಹ ಈಗ ಸುಮಾರು ವರ್ಷದಿಂದ ಈ ಸೈಯದ್ ಸ್ವಾಮಿಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ದಾನಿಗಳ ಹತ್ರ ಇಸ್ಕೊಂಡು ಅದನ್ನು ಪಾರದರ್ಶಕವಾಗಿ ಖರ್ಚು ಮಾಡಿ ಪಾರದರ್ಶಕವಾಗಿರೋದಕ್ಕೆ ಇಲ್ಲಿಗೆ ಸನ್ನಿಧಾನದಲ್ಲಿ ದಿನೇ ಭಕ್ತರು ಹೆಚ್ಚಾಗ್ತಿರೋದು. ಆಮೇಲೆ ದೇವಸ್ಥಾನನೂ ಅಭಿವೃದ್ಧಿಗೊಳ್ತಿರೋದು. ಈ ಹಿಂದೆ 1991ರಲ್ಲಿ ಹೊಸದುರ್ಗದಿಂದ ಪಾದಯಾತ್ರೆ ಪ್ರಾರಂಭ ಮಾಡಿದರು. ನನಗೆ ಗೊತ್ತಿರೋಂಗೆ 1991ರಲ್ಲಿ ಸುಮಾರು ಒಂದು 7ರಿಂದ 8 ಜನ ಪಾದಯಾತ್ರೆ ಮಾಡಿದರು. ಅದಾದ ನಂತರ 2011ರಲ್ಲಿ ಪಾದಯಾತ್ರೆ ಮಾಡಿದರು. ಅದಾದ ನಂತರ ಇತ್ತೀಚೆಗಂತೂ ಪಾದಯಾತ್ರೆ ಮಾಡ್ತಾನೇ ಇದ್ದಾರೆ. ಈ 91ರಲ್ಲಿ ಪಾದಯಾತ್ರೆ ಮಾಡಿದ್ದು ವಿಶೇಷ. ಯಾಕೆಂದರೆ ಆವಾಗ ಯಾವುದೇ ಸವಲತ್ತಿಲ್ಲ, ಮೊಬೈಲ್ ಇಲ್ಲ. ಈಗ ನಾನು 1990ರಲ್ಲಿ ಮಾಲೆ ಹಾಕಿದಾಗ ಅಲ್ಲಿ ನಾವೇನಾದ್ರು ಮಿಸ್ಯೂಸ್ ಆದರೆ ಯಾರಿಗೆ ಎಲ್ಲೂ ಕೇಳಂಗಿಲ್ಲ, ಹೇಳಂಗಿಲ್ಲ, ಕೂಗಂಗಿಲ್ಲ. ನಾವೆಲ್ಲ ಆವಾಗ ನಾವು ಮಿಸ್ಯೂಸ್ ಆದಾಗ ಹೊಸದುರ್ಗ ಅಂತ ಕೂಗ್ತಿದ್ವಿ. ಸುತ್ತ ಎಲ್ಲಿ ನೋಡಿದ್ರು ಕರಿಬಟ್ಟೆನೆ, ಎಲ್ಲರೂ ಕರಿಬಟ್ಟೆನೆ. ನಮ್ಮವ್ರು ಯಾರು ಅಂತಲೂ ಗೊತ್ತಾಗಲ್ಲ. ಯಾರೋ ಕನ್ನಡದಾಗ ಮಾತಾಡೋಣ ಸಿಕ್ಕಿದ್ರು ನಮ್ಗೆ ಎಷ್ಟೋ ಸಂತೋಷ ಆಗೋದು ಆ ದಿನಗಳಲ್ಲಿ. ಈಗೆಲ್ಲ ವಿಶೇಷವಾಗಿ ಮೊಬೈಲ್ ಇದೆ, ಕಂಪ್ಯೂಟರ್ ಸಿಸ್ಟಮ್ ಇದೆ. ಈಗ ಮಿಸ್ಯೂಸ್ ಆಗೋಂಥ ಸಂದರ್ಭನೇ ಬರಲ್ಲ. ಆದರೂ ಈ ವರ್ಷ ಇದೇ ಪ್ರಥಮ ಬಾರಿಗೆ ಸೈಕಲ್ ಯಾತ್ರೆ ಹೊರಟಿದ್ದಾರೆ. ಬೈಕ್ ಯಾತ್ರೆ ಆಗಿತ್ತು, ಪಾದಯಾತ್ರೆ ಆಗಿತ್ತು. ಸೈಕಲ್ ಯಾತ್ರೆ ಹೊರಟಿರುವಂತಹ ದಯಾನಿಧಿ ಸ್ವಾಮಿಗೆ ಶ್ರೀ ಅಯ್ಯಪ್ಪ ಸ್ವಾಮಿಯು ಆರೋಗ್ಯ ಕೊಟ್ಟು ಆಮೇಲೆ ಅವರ ಯಾತ್ರೆಯನ್ನು ಯಶಸ್ವಿ ಆಗಲಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.